ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ MS ಎಕ್ಸೆಲ್ ಮೂಲಕ ಸ್ಯಾಲರಿ ಸ್ಟೇಟ್ಮೆಂಟ್ ಅನ್ನ ಹೇಗೆ ಮಾಡಬಹುದು ಅನ್ನೋದವರೆಗೆ ನೋಡಿದೀವಿ. ಈಗ ಆ ಸ್ಯಾಲರಿ ಸ್ಟೇಟ್ಮೆಂಟ್ ಇಂದ ನಾವು ಪೇ ಸ್ಲಿಪ್ ಅನ್ನ ಹೇಗೆ ರೆಡಿ ಮಾಡಬಹುದು, ಅಲ್ಲಿಂದ ಡಾಟಾನ ತಗೊಂಡು ಪೇ ಸ್ಲಿಪ್ ಅನ್ನ ನಾವು ಹೇಗೆ ರೆಡಿ ಮಾಡಬಹುದು, ಆಟೋ ಜನರೇಟ್ ಅನ್ನ ಹೇಗೆ ಮಾಡಬಹುದು ಪೇ ಸ್ಲಿಪ್ ಅನ್ನ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಸೊ ಇವಾಗ ಪೇ ಸ್ಲಿಪ್ ಅಲ್ಲಿ ಬಂದು ಸೇಮ್ ನಿಮ್ಗೆ ಸ್ಯಾಲರಿ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ಯಾವ್ದೆಲ್ಲ ಕಂಟೆಂಟ್ಸ್ ಇರುತ್ತೋ ಅದನ್ನ ಇಲ್ಲಿ ಒಂದು ಸ್ಲಿಪ್ ಫಾರ್ಮೆಟ್ ಅಲ್ಲಿ ಇಂಡಿವಿಜುವಲ್ ಎಂಪ್ಲಾಯಿಗೆ ಸ್ಲಿಪ್ ಫಾರ್ಮೆಟ್ ಅಲ್ಲಿ ಶೋ ಮಾಡ್ಲಿಕ್ಕೆ ಅಥವಾ ಅವರಿಗೆ ಹಾರ್ಡ್ ಕಾಪಿ ತೆಗೆದುಕೊಳ್ಳಿಕ್ಕೆ ನೀವು ಪೇ ಸ್ಲಿಪ್ ಅನ್ನ ಯೂಸ್ ಮಾಡ್ತೀರಿ. ಸೊ ಸ್ಯಾಲರಿ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದೆಲ್ಲ ಕಂಟೆಂಟ್ ಇದೆ ಅದನ್ನು ಕೂಡ ಇಲ್ಲಿ ಹಾಕಬೇಕು, ಬಟ್ ಅದು ಸ್ಲಿಪ್ ಫಾರ್ಮೆಟ್ ಅಲ್ಲಿ ಒಂದು ಚಿಕ್ಕ ಏರಿಯಾದಲ್ಲಿ ಇರಬೇಕು. ಬನ್ನಿ ನೋಡೋಣ ಹೇಗೆ ಅಂತ. ಸೊ ಫ್ರೆಂಡ್ಸ್, ಇದಿಷ್ಟು ಕಂಟೆಂಟ್ಸ್ ನೋಡಿ. ಇಲ್ಲಿ ಪರ್ಸನಲ್ ಪರ್ಟಿಕ್ಯುಲರ್ಸ್ ಇದೆ, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ID, ಡಿಪಾರ್ಟ್ಮೆಂಟ್, ಡೆಸಿಗ್ನೇಷನ್. ಇಲ್ಲಿ ಕೆಳಗಡೆ ಡೇಟ್ ಆಫ್ ಜಾಯ್ನಿಂಗ್, EPF ನಂಬರ್, UAN ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್ಸ್ ಇದೆ. ಕೆಳಗಡೆ ಬಂದು ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಸೇಮ್ ನಿಮಗೆ ಸ್ಯಾಲರಿ ಸ್ಟೇಟ್ಮೆಂಟ್ ಅಲ್ಲಿ ಇರೋ ಹಾಗೆ ವರ್ಕಿಂಗ್ ಡೇಸ್, ಹಾಲಿಡೇಸ್, ವೀಕ್ ಆಫ್, CL, OD, ಅಬ್ಸೆಂಟ್, ಲಾಸ್ಟಿಗೆ ಪೇಯ್ಡ್ ಡೇಸ್. ಇಲ್ಲಿ ಆಕ್ಚುಯಲ್ ಸ್ಯಾಲರಿ ಪರ್ಟಿಕ್ಯುಲರ್ಸ್ ಅಲ್ಲಿ ನಾನು ನಿಮಗೆ ಸ್ಯಾಲರಿ ಸ್ಟೇಟ್ಮೆಂಟ್ ಅಲ್ಲಿ ಕಾಣಿಸಿದ್ದೀನಲ್ಲ, ಇದೇನು ಸ್ಯಾಲರಿ ಪರ್ಟಿಕ್ಯುಲರ್ಸ್ ಇದೆ ಈ ಪಾರ್ಟ್ ನಿಮ್ಗೆ ಇಲ್ಲಿ ಬರಬೇಕು. ಅದಾದ ನಂತರ ನಾನು ನಿಮ್ಗೆ ಅರ್ನಿಂಗ್ಸ್ ಅಲ್ಲಿ ಏನು ಶೋ ಮಾಡಿದೆ ಆ ಪಾರ್ಟ್ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಡಿಡಕ್ಷನ್ ಅಲ್ಲಿ ಸ್ಯಾಲರಿ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಆ ಪಾರ್ಟ್ ನಿಮ್ಗೆ ಡಿಡಕ್ಷನ್ ಲಿಸ್ಟ್ ಅಲ್ಲಿ ಇಲ್ಲಿ ಬರುತ್ತೆ. ಇದೆಲ್ಲ ಆದ್ಮೇಲೆ ನಿಮ್ಗೆ ಟೋಟಲ್ ನೆಟ್ ಪೇಯಬಲ್ ಇಲ್ಲಿ ಬರುತ್ತೆ. ಈಗ ಜಸ್ಟ್ ನೀವು ಇದಕ್ಕೆ ನಿಮ್ಮ ಕಂಪನಿ ಹೆಸರು ಮತ್ತೆ ಯಾವ ಮಂತ್ ಪೇ ಸ್ಲಿಪ್ ಅಂತ ಎರಡು ಕಂಟೆಂಟ್ ಹಾಕೊಂಡು ಜಸ್ಟ್ ನೀವು ಪೇಜ್ ಸೆಟ್ ಮಾಡ್ಬೇಕಷ್ಟೇ, ಪೇ ಸ್ಲಿಪ್ ತರ. ಬನ್ನಿ ಸೆಟ್ ಮಾಡೋಣ. ಸೊ ಇಲ್ಲೇನಿದೆ, ನೀವು ಇಲ್ಲಿ ಕಂಪನಿ ನೇಮ್ ಅನ್ನ ಹಾಕ್ಬೇಕು. ನಿಮ್ದು ಕಂಪನಿ, ಫ್ಯಾಕ್ಟ್ರಿ, ಇನ್ಸ್ಟಿಟ್ಯೂಷನ್, ವಾಟ್ ಎವರ್ ಇಟ್ ಮೇ ಬಿ, ಆ ಹೆಸರನ್ನ ಇಲ್ಲಿ ಹಾಕಿ. ನಾನು ನನ್ನ ಚಾನೆಲ್ ನ ಹೆಸರು ಹಾಕ್ತೀನಿ. ಇಲ್ಲಿ ಎಂಪ್ಲಾಯಿ ID ಏನ್ ಬರುತ್ತಲ್ಲ, ಇಲ್ಲಿ ನೀವು ಒಂದು ಕಲರ್ನ, ಬಿಕಾಸ್ ನಿಮ್ಗೆ ಇಲ್ಲಿ ಲುಕ್ಅಪ್ ಆಗ್ಲಿಕ್ಕೆ ನಿಮ್ಗೆ ಎಂಪ್ಲಾಯಿ ID ಬೇಸ್ ಆಗಿರೋದ್ರಿಂದ ಅದಕ್ಕೆ ಒಂದು ಶೇಡ್ ಇಟ್ಕೊಳ್ಳಿ. ಸೊ ಇಲ್ಲಿಗೆ ನಿಮ್ಗೆ ಪೇ ಸ್ಲಿಪ್ ರೆಡಿ ಆಯ್ತು. ಪೇ ಸ್ಲಿಪ್ ರೆಡಿ ಆಗಿಲ್ಲ, ಪೇ ಸ್ಲಿಪ್ ಫಾರ್ಮೆಟ್ ರೆಡಿ ಆಗಿದ್ದಷ್ಟೇ. ಸೊ ನಿಮ್ಗೆ ಇಲ್ಲಿ ಫುಲ್ ರೆಡಿ ಪೇ ಸ್ಲಿಪ್ ಬೇಕಂದ್ರೆ ಅದಕ್ಕೆ ನೀವು ಸ್ಯಾಲರಿ ಸ್ಟೇಟ್ಮೆಂಟ್ ಇಂದ ಲುಕ್ಅಪ್ ಹಾಕಿ ಅಲ್ಲಿರೋ ವ್ಯಾಲ್ಯೂಸ್ ಅನ್ನ ಈ ಕಡೆ ತಗೊಳ್ಬೇಕು. ಆವಾಗ ನಿಮ್ಗೆ ಎಕ್ಸಾಕ್ಟ್ ಪೇ ಸ್ಲಿಪ್ ಆಗುತ್ತೆ. ಅದಕ್ಕಿಂತ ಮೊದಲು ನಾವಿಲ್ಲಿ ಸ್ವಲ್ಪ ಫಾರ್ಮೆಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಸೊ ಬನ್ನಿ, ನಾನಿವಾಗ ನಿಮಗೆ ಲುಕ್ಅಪ್ ಹಾಕಿ ಎಂಪ್ಲಾಯಿ ನೇಮ್ ಇಂದ ಸ್ಟಾರ್ಟ್ ಮಾಡಿ ನೆಟ್ ಪೇಯಬಲ್ ವರೆಗೆ ಹೇಗೆ ವ್ಯಾಲ್ಯೂಸ್ ಅನ್ನ ಈ ಕಡೆ ತಗೊಳ್ಬೇಕಂತ ಹೇಳ್ಕೊಡ್ತೇನೆ. ಸೊ ಎಂಪ್ಲಾಯಿ ನೇಮ್ಗೆ ಹೋಗಿ ಈಕ್ವಲ್ ಟು ವಿ ಲುಕ್ಅಪ್. ಇದು ಎಂಪ್ಲಾಯಿ ID ಇದೆಯಲ್ಲ ಕೆಳಗಡೆ ಎಂಪ್ಲಾಯಿ ID, ಇಲ್ಲಿ ನೀವು ಎಂಪ್ಲಾಯಿ ID ಮೆನ್ಷನ್ ಮಾಡ್ತೀರಾ, ಅದನ್ನ ನೀವು ಬೇಸ್ ಆಗಿ ತಕೊಳ್ಳಿ. ಆ ಕಾಲಮ್ ಅನ್ನ ನೀವು ಬೇಸ್ ಆಗಿ ತಕೊಂಡು ಕಾಮ ಹಾಕಿದ ನಂತರ ಸ್ಯಾಲರಿ ಸ್ಟೇಟ್ಮೆಂಟ್ಗೆ ಹೋಗಿ ಅಲ್ಲಿಂದ ಎಂಪ್ಲಾಯಿ ಕೋಡ್ ಇದೆಯಲ್ಲ ಅಲ್ಲಿಂದ ನೇಮ್ ವರೆಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿವರೆಗಿನ ಕಂಟೆಂಟ್ ನಿಮ್ಗೆ ಬೇಕು ಅಲ್ಲಿವರೆಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮ್ಗೆ ಎಂಪ್ಲಾಯಿ ಕೋಡ್ ಇಂದ ನೆಕ್ಸ್ಟ್ ಬರೋ ಎಷ್ಟನೇ ರೋ ಇದೆಯಲ್ಲ
ನಿಮ್ಗೆ ಇಲ್ಲಿ ನೋಡಿ 10 R into 2C ಅಂತ ಇದೆ. ಅಂದ್ರೆ ಅಲ್ಲಿವರೆಗೊಂದು ವ್ಯಾಲ್ಯೂಸ್ ನಿಮಗೆ ಬೇಕು. ನೀವು ಈ ತರ ಇದು ಎರಡು ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಬಿಟ್ಟು ಕಾಮ ಹಾಕಿ ಅಲ್ಲಿ 2C ಅಂತ ಇತ್ತಲ್ಲ ಆ 2ನ ಅಲ್ಲಿ ಟೈಪ್ ಮಾಡಿ, ಮತ್ತೆ ಕಾಮ ಹಾಕಿ 0 ಹಾಕಿ ನೀವು ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿರಿ. ಇಲ್ಲಿ ನಿಮ್ಗೆ NA ಅಂತ ಬರ್ತಾ ಇದೆ, ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ. ಯಾಕಿದು NA ಅಂತ ಬರ್ತಾ ಇದೆ ಅಂದ್ರೆ ನಾನು ಇಲ್ಲಿ ನೀವು ಯಾವುದೇ ಎಂಪ್ಲಾಯಿ ಐಡಿಯನ್ನ ಹಾಕ್ಲಿಲ್ಲ. ಈಗ ನಾನಿಲ್ಲಿ ಎಂಪ್ಲಾಯಿ ಐಡಿ ಹಾಕ್ತೇನೆ ನೋಡಿ. ನೋಡಿ ಮನೀಶ್ ಕುಮಾರ್ ಅಂತ ಬಂತು. ಸೊ ಇದೇ ತರ ನಿಮ್ಗೆ ಇಲ್ಲಿ ಏನೇನೆಲ್ಲ ಕಾಲಮ್ಸ್ ಕಾಣ್ತಾ ಇದೆಯೋ ಅಲ್ಲೆಲ್ಲ ಅದೇ ತರ ಲುಕ್ಅಪ್ಸ್ ಹಾಕಿ ವ್ಯಾಲ್ಯೂಸ್ ಅನ್ನ ನೀವು ಈ ಕಡೆ ತಗೊಳ್ಬೇಕು. ಬನ್ನಿ. ಸೊ ವೀಕ್ಷಕರೇ, ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ಮತ್ತೆ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಮತ್ತೆ ಇಲ್ಲಿ ಆಕ್ಚುಯಲ್ ಸ್ಯಾಲರಿ ಡಿಡಕ್ಷನ್ ಇದೆಲ್ಲ ನೀವು ಲುಕ್ಅಪ್ ಹಾಕಿ ತಕೊಂಡ್ರಿ ವ್ಯಾಲ್ಯೂಸ್ ಅನ್ನ. ಸೊ ನೆಕ್ಸ್ಟ್ ನಿಮ್ಗೆ ಅರ್ನ್ ಸ್ಯಾಲರಿಯನ್ನ ಪೇ ಸ್ಲಿಪ್ ಅಲ್ಲಿ ಶೋ ಮಾಡುವಾಗ ನಿಮ್ಗೆ ಎರಡು ದಾರಿ ಇದೆ. ಒಂದು ನೀವು ಲುಕ್ಅಪ್ ಹಾಕಿ ಕೂಡ ತಕೊಳ್ಬಹುದು ಸೇಮ್ ಸ್ಯಾಲರಿ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅದೇ ವ್ಯಾಲ್ಯೂನ. ಇಲ್ಲ ಅಂದ್ರೆ ಇದೇ ಶೀಟ್ ಅಲ್ಲಿ ನೀವು ಫಾರ್ಮುಲಾ ಹಾಕಿ ಮೇಲ್ಗಡೆ ಆಕ್ಚುಯಲ್ ಸ್ಯಾಲರಿ ಕಂಟೆಂಟ್ಸ್ ಏನಿದೆ ಅದಕ್ಕೆ ನೀವು ಫಾರ್ಮುಲಾ ಹಾಕಿ ಇಲ್ಲೇ ನೀವು ಅದನ್ನ ತಕೊಳ್ಬಹುದು. ಸೊ ಇಲ್ಲಿಗೆ ಆಲ್ಮೋಸ್ಟ್ 99% ಪಾರ್ಟ್ ಪೇ ಸ್ಲಿಪ್ ಮುಗಿದಿದೆ. ಇನ್ ಲಾಸ್ಟ್ ಒಂದೇ ಒಂದಿರೋದಂದ್ರೆ ನಿಮ್ಗೆ ಇಲ್ಲಿ ನೆಟ್ ಪೇಯಬಲ್ ಶೋ ಆಗಬೇಕು. ನೆಟ್ ಪೇಯಬಲ್ ಅನ್ನ ನೀವು ಅದು ಸೇಮ್ ಥಿಂಗ್ ಲುಕ್ಅಪ್ ಹಾಕಿ ಸ್ಯಾಲರಿ ಸ್ಟೇಟ್ಮೆಂಟ್ ಇಂದ ಲುಕ್ಅಪ್ ಹಾಕಿ ನೀವು ಈ ಕಡೆ ತಗೊಳ್ಬಹುದು. ಇಲ್ಲ ಅಂದ್ರೆ ಇಲ್ಲೇ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು. ಸೊ ನೋಡಿ ವೀಕ್ಷಕರೇ, ಇದು ಪೇ ಸ್ಲಿಪ್. ಪೇ ಸ್ಲಿಪ್ ಅಲ್ಲಿ ನಿಮ್ಗೆ ಟೋಟಲ್ ಇವಾಗ ಎಲ್ಲ ರೆಡಿ ಆಗಿದೆ. ಇದು ಬಂದು ಕಂಪನಿ ನೇಮ್, ಇಲ್ಲಿ ನಿಮ್ಗೆ ಪರ್ಸನಲ್ ಡೀಟೇಲ್ಸ್, ಇದಾದ್ಮೇಲೆ ಅಟೆಂಡೆನ್ಸ್ ಡೀಟೇಲ್ಸ್ ಇಲ್ಲಿರುತ್ತೆ, ಸ್ಯಾಲರಿ ಡೀಟೇಲ್ ಇಲ್ಲಿರುತ್ತೆ, ಅರ್ನ್ಡ್ ಸ್ಯಾಲರಿ ಇಲ್ಲಿರುತ್ತೆ, ನಿಮ್ ಡಿಡಕ್ಷನ್ ಅಮೌಂಟ್ ಇಲ್ಲಿ ಇರುತ್ತೆ, ನೆಟ್ ಪೇಬಲ್ ಇಲ್ಲಿರುತ್ತೆ. ಎಂಪ್ಲಾಯಿ ಐಡಿ S001 ಮನೀಶ್ ಕುಮಾರ್ 24,463.73. ನೋಡಿ ಇಲ್ಲಿ 24,663.73 ಇದೆ ನೆಟ್ ಪೇಬಲ್. ಇಲ್ಲಿ ನೋಡಿ ಸಾಲಾಗಿ ಅವ್ರು ಯಾರ್ಯಾರ್ದೆಲ್ಲ ಎಷ್ಟಿದೆ ಅಂತ ಇದೆ. ನಾನು ನಿಮ್ಗೆ ಇದನ್ನ ಫ್ರೀಸ್ ಮಾಡಿ ಕಾಣಿಸ್ತೇನೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿತೇಶ್ ನವೀನ್ ವಿಲ್ಪ್ರೆಡ್ ಪಿಂಟೋ. ಓಕೆ, S005 ವಿಲ್ಪ್ರೆಡ್ ಪಿಂಟೋ ಅವ್ರದ್ದು 48,287 ಟೋಟಲ್ ನೆಟ್ ಪೇಯಬಲ್. ಇಲ್ಲಿ ಪೇ ಸ್ಲಿಪ್ ಅಲ್ಲಿ ನೋಡೋಣ S005.
48,287. ಸೊ ವೀಕ್ಷಕರೇ, ಇದಾಗಿತ್ತು ಸ್ಯಾಲರಿ ಸ್ಟೇಟ್ಮೆಂಟ್ ಅನ್ನ ಹೇಗೆ ಮಾಡೋದು, ಮತ್ತೆ ಸ್ಯಾಲರಿ ಸ್ಟೇಟ್ಮೆಂಟ್ ಬಗ್ಗೆ ಸರಿಯಾಗಿ ಅದಕ್ಕೆ ಪೇ ಸ್ಲಿಪ್ ಅನ್ನ ನೀವು ವರ್ಕರ್ಗೆ ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗಿನ ಎಕ್ಸೆಲ್ ಶೀಟ್ ಅಲ್ಲಿ ನೀವು ಯಾವ ತರ ಮಾಡಬಹುದು ಅನ್ನೋದ್ರ ಬಗ್ಗಿನ ಮಾಹಿತಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.